ಅನುದಿನದ ಆಹಾರ ಮೇ 31 ಭಾನುವಾರ. ಯಾವ ಅಡೆತಡೆಗಳು ಇರುವುದಿಲ್ಲ. ಯೆಶಾಯ 23:10 ವಚನ. ತಾರ್ಷೀಷ್ ನಗರಿಯೇ, ನೈಲ್ ನದಿಯಂತೆ ನಿನ್ನ ದೇಶವನ್ನ ಆವರಿಸು. ನಡುಕಟ್ಟು ಸಡಿಲಿತು, ಇನ್ನೂ ಇಲ್ಲ. ಪ್ರವಾದಿಯಾದ ಯೆಶಾಯನು ಅನೇಕ ಜನಾಂಗಗಳ ಮೇಲೆ ನ್ಯಾಯ ತೀರ್ಪುಗಳನ್ನು ಪ್ರವಾದಿಸಿದ ನಂತರ ಕೊನೆಯದಾಗಿ ತಾರ್ಷೀಷ್ ನಗರಕ್ಕೆ, ನದಿಯಂತೆ ನಿನ್ನ ದೇಶದಲ್ಲಿ ಹರಿದು ಹೋಗು, ನಿನಗೆ ಇನ್ನು ಯಾವುದೇ ತಡೆ ಇಲ್ಲ ಎಂದು ಹೇಳಿದನು. ನಾವು ಕೂಡ ಕರ್ತನ ನದಿಗಳಂತಿದ್ದೇವೆ. ದೇವರ ಮತ್ತು ಕುರಿಮರಿಯಾದಾತನ ಸಿಂಹಾಸನದಿಂದ ಹರಿಯುವ ನದಿಗಳು. ನಮ್ಮ ಒಳಗಿಂದ ಜೀವ ಜಲದ ನದಿಗಳು ಹರಿಯುತ್ತವೆ. ಆ ನದಿಗಳು ಒಂದು ದೇಶಕ್ಕೆ ದೊಡ್ಡ ಆಶೀರ್ವಾದವಾಗಿವೆ. ಕೆಲವೊಮ್ಮೆ ಜನರು ನದಿಯು ಮುಕ್ತವಾಗಿ ಹರಿಯುವುದನ್ನು ತಡೆಯಲು ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹಿಸುತ್ತಾರೆ. ಆದರೆ ನಾವು ಒಂದು ಕಡೆ ನಿಂತ ನೀರಿನಂತೆ ತಟಸ್ಥವಾಗಿರಲು ದೇವರು ಬಯಸುವುದಿಲ್ಲ. ನಾವು ಸದಾಕಾಲವೂ ಹರಿಯಬೇಕೆಂದು ಆತನು ಬಯಸುತ್ತಾನೆ. ದೇವರು ಪ್ರತಿಯೊಂದು ಅಡೆತಡೆಯನ್ನು ಮುರಿದು ಪ್ರೀತಿಯಿಂದ ಮುಕ್ತವಾಗಿ ಹರಿ, ನಿನಗೆ ಇನ್ನು ಯಾವುದೇ ಅಣೆಕಟ್ಟು ಇಲ್ಲ ಎಂದು ಘೋಷಿಸುತ್ತಾನೆ. ಒಂದು ಕುಟುಂಬದಲ್ಲಿ ಒಬ್ಬ ಸಹೋದರಿ ಕರ್ತನಿಂದ ಗುಣಪಡಿಸುವ ಮತ್ತು ಪ್ರವಾದಿಸುವ ವರಗಳನ್ನು ಹೊಂದಿದ್ದಳು. ಅವಳು ಪ್ರಾರ್ಥನಾ ಪರಳಾಗಿದ್ದಳು ಮತ್ತು ಎದ್ದು ಪ್ರಕಾಶಿಸಬೇಕೆಂಬ ಬಲವಾದ ಬಯಕೆಯನ್ನು ಹೊಂದಿದ್ದಳು. ಆದರೆ ಅವಳ ಅತ್ತೆಯು ಅವಳನ್ನು ಸೇವೆಗೆ ಹೋಗಲು ಬಿಡುತ್ತಿರಲಿಲ್ಲ. ಸದಾ ದೂರುತ್ತಾ ಅವಳಿಗೆ ಅಡ್ಡಿಪಡಿಸುತ್ತಿದ್ದಳು. ಒಂದು ದಿನ ಕರ್ತನು ಮಧ್ಯೆ ಪ್ರವೇಶಿಸಿದನು. ಆತನು ಆ ಅಡೆತಡೆಯನ್ನು ತೆಗೆದುಹಾಕಿ ಅವಳನ್ನು ಸೇವೆಗೆ ನಡೆಸಲು ಬಯಸಿದನು. ಕರ್ತನು ಆ ಅತ್ತೆಯ ಹೃದಯದಲ್ಲಿ ತನ್ನ ಕಲ್ವಾರಿಯ ಪ್ರೀತಿಯನ್ನು ಸುರಿದು ಆತ್ಮಗಳಿಗಾಗಿ ಪ್ರಾರ್ಥಿಸುವ ಭಾರವನ್ನು ಕೊಟ್ಟರು. ಅತಿ ಕಡಿಮೆ ಅವಧಿಯಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರೂ ಸೇರಿ ಒಟ್ಟಿಗೆ ಸೇವೆ ಮಾಡಲು ಪ್ರಾರಂಭಿಸಿದರು. ಅದು 2ರಷ್ಟು ಆಶೀರ್ವಾದವಾಗಿ ಮಾರ್ಪಟ್ಟಿತು. ಹಿರಿಯರ ಜ್ಞಾನ ಮತ್ತು ಕಿರಿಯರ ಆತ್ಮೀಕ ವರಗಳು ಸೇವೆಯಲ್ಲಿ ಶಕ್ತಿಯುತವಾಗಿ ಕೆಲಸವನ್ನ ಮಾಡಿದವು. ಇಂದು ನಿಮ್ಮ ಜೀವನದಲ್ಲಿ ಅಣೆಕಟ್ಟುಗಳಂತ ಅಡೆತಡೆಗಳು ಇವೆಯೇ? ನೀವು ಎದ್ದು ಪ್ರಕಾಶಿಸಬೇಕಾದ ರೀತಿಯಲ್ಲಿ ಪ್ರಕಾಶಿಸಲು ಸಾಧ್ಯವಾಗುತ್ತಿಲ್ಲವೇ? ಕರ್ತನು ಅಂತ ಪ್ರತಿಯೊಂದು ಅಡ್ಡಿಯನ್ನು ತೆಗೆದುಹಾಕಲು ಬಯಸುತ್ತಾರೆ. ನಮ್ಮ ಸತ್ಯವೇದ ಹೇಳುತ್ತದೆ, ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ, ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ, ಅವರ ಅರಸನು ಅವರ ಮುಂದೆ ಹೋಗಿದ್ದಾನೆ. ಮೀಕ 2:13 ವಚನ. ಒಂದು ಕಡೆ ಕರ್ತನು ಅಡೆತಡೆಗಳನ್ನ ಮುರಿಯುವವರಾಗಿದ್ದಾರೆ, ಇನ್ನೊಂದು ಕಡೆ ಆತನು ಅಂಕುಡೊಂಕಾದ ಸ್ಥಳಗಳನ್ನ ನೆಟ್ಟಗೆ ಮಾಡುತ್ತಾರೆ. ಆತನು ಅರಣ್ಯದಲ್ಲಿ ದಾರಿಯನ್ನು, ಮರುಭೂಮಿಯಲ್ಲಿ ನದಿಗಳನ್ನು ಉಂಟು ಮಾಡುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಏನಾದರೂ ನಿರ್ಬಂಧ ಅಥವಾ ತಡೆ ಉಂಟಾಗಿದೆಯೇ? ಇಂದು ಕರ್ತನು ನಿಮಗಾಗಿ ಪರಾಕ್ರಮಶಾಲಿಯಾಗಿ ಎದ್ದು ನಿಲ್ಲುತ್ತಾರೆ. ಆತನು ನಿಮ್ಮ ಆತ್ಮೀಕ ಜೀವನದಲ್ಲಿ ಬಿಡುಗಡೆಯನ್ನು, ನಿಮ್ಮ ಸೇವೆಯಲ್ಲಿ ಪುನರುಜ್ಜೀವನವನ್ನು ಮತ್ತು ಹೆಚ್ಚಿನ ಆತ್ಮಗಳ ಸುಗ್ಗಿಯನ್ನು ದಯಪಾಲಿಸುವನು.
ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುಗಳನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಚೈಪನ್ಯ 3ನೇ ಅಧ್ಯಾಯ 15ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 13 ಮತ್ತು 14 ಅಧ್ಯಾಯಗಳು. ಸಂಜೆ ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 26ನೇ ವಚನ. ಜಯಶಾಲಿಯಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ.